ಕಾಂಗ್ರೆಸ್ ಪಕ್ಷದ ಒಂದು ಹೋರಾಟದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿಯವರ ಬಗ್ಗೆ ಟನ್ನುಗಟ್ಟಲೆ ಕರ್ತಗಳೈತೆ ಅಂದಾಗ ನಮ್ಮ ಕಾರ್ಯಕರ್ತರು ಬಂದಿದ್ದರು ಅಂತ ಒಂದು ಪದ ಉಪಯೋಗಿಸಿದ್ದಾರೆ. ಜೊತೆಯಲ್ಲಿ ಅವನು ಯಾವನೋ ಒಬ್ಬ ಚೆಂಗುಲು ದೇವರು ಯಾವುದೋ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ, ನಾನೊಬ್ಬ ಶಾಸಕ, ಅವ್ರ ಪದ ಬಳಕೆ. ಅವನು ಯಾವನೋ ಒಬ್ಬ ಚೆಂಗುಲು ಗವರ್ನರ್ನ ಮೀಟ್ ಮಾಡಿದ್ದಾನೆ. ಗವರ್ನರ್ನ ಮೀಟ್ ಮಾಡಿ ದೂರು ಕೊಟ್ಟಿದ್ದಾನೆ. ಪ್ರಜಾಪ್ರಭುತ್ವ ದೇಶದಲ್ಲಿ, ನಮ್ಮ ಭಾರತದ ಸಂವಿಧಾನದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಸಹಿ ಅದನ್ನು ಖಂಡಿಸುವಂಥದ್ದು, ದೂರು ಕೊಡುವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಇರ್ತಕ್ಕಂಥ ಹಕ್ಕು. ನಾನು ಕೊಟ್ಟಿರ್ತಕ್ಕಂಥ ದೂರು ವರ್ಲ್ಡ್ ಬ್ಯಾಂಕ್ ಹೆಸರಿನಲ್ಲಿ ಸಾಲ ತಂದು 2,000 ಕೋಟಿನ ಇವರ ಲಾಭಕ್ಕೋಸ್ಕರ ಒಂದು ರಾಜಕಾಲುವೆ ಹೆಸರಿನಲ್ಲಿ ಸುಮಾರು 300ರಿಂದ 400 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀನಿ. ನಾನು ಕೊಟ್ಟಿರ್ತಕ್ಕಂಥ ದೂರು ಸುಳ್ಳು, ನಾವು ಪ್ರಾಮಾಣಿಕರು, ನಾವು ತಪ್ಪು ಮಾಡಿಲ್ಲ. ಒಬ್ಬ ಶಾಸಕ ಕೊಟ್ಟಿರ್ತಕ್ಕಂಥ ದೂರು ಸತ್ಯಕ್ಕೆ ದೂರವಾಗಿರೋದು ಅಂತ ಮಾತ್ರ ಹೇಳಿದೆ. ಅದನ್ನು ಬಿಟ್ಟು ಚೆಂಗ್ಲು ಅಂತ ನಾನು ದೂರು ಕೊಟ್ಟಿರೋದು ಇವತ್ತಿಗೂ ನಾನು ಅದಕ್ಕೆ ಬದ್ಧನಾಗಿದ್ದೀನಿ. ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಂದಿರೋದು ಏನು ಉದ್ದೇಶಕ್ಕೆ? ಪ್ರಕೃತಿ ವಿಕೋಪಕ್ಕೆ ಒಳಗಾಗಿರೋಂಥ ಪ್ರದೇಶ, ಸಾವು ನೋವುಗಳಾಗಿರೋಂಥ ಪ್ರದೇಶ, ಅತಿ ಹೆಚ್ಚು ಹಾನಿಗೆ ಒಳಗಾಗಿ ಸರಿಪಡಿಸೋಕ್ಕಾಗದೇ ಇರೋಂಥ ಪ್ರದೇಶ, ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಅನುದಾನ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಏಕಕಾಲಕ್ಕೆ ನಾವು ವರ್ಲ್ಡ್ ಬ್ಯಾಂಕಿಂದ ಲೋನ್ ತರೋಂಥದ್ದು ಮಾಡಬಹುದು. ಉದಾಹರಣೆಗೆ ಮೊನ್ನೆ ಕೇರಳ ರಾಜ್ಯದಲ್ಲಿ ವೈನಾಡಲ್ಲಿ ಪ್ರಕೃತಿ ವಿಕೋಪಕ್ಕೆ ಹಲವಾರು ಕುಟುಂಬಗಳು ನೀರು ಪಾಲಾಗಿ, ಮನೆಗಳು ಕೊಚ್ಕೊಂಡು ಹೋಗಿ, ಜಾನುವಾರುಗಳು ಕೊಚ್ಕೊಂಡು ಹೋಗಿ, ಸಾವುಗಳು ಸಂಭವಿಸಿ, ಮತ್ತೆ ಆ ಪ್ರದೇಶನ ಸರಿಪಡಿಸೋಕ್ಕೆ ಆಗದೇ ಇರುವಂಥ ಮಟ್ಟಕ್ಕೆ ಆಗಿ ಸೇತುವೆಗಳು ಕೊಚ್ಚೋಗಿ, ರಸ್ತೆಗಳು ಕೊಚ್ಚಿ ಹೋಗಿ, ಜನಜೀವನ ಅಸ್ತವ್ಯಸ್ತ ಆಗಿ ತುಂಬ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ತರೋದು ಸಹಜ. ಆದರೆ ಬೆಂಗಳೂರು ನಗರ ಸಮುದ್ರ ಮಟ್ಟದಿಂದ 900 ಅಡಿಗಳಷ್ಟು ಎತ್ತರದಲ್ಲಿ ಇವತ್ತವರೆಗೂ ಬೆಂಗಳೂರು ಒಳಗಡೆ ವೈನಾಡ್ ಥರ ವಿಕೋಪಕ್ಕೆ ಇವತ್ತು ಒಳಗಾಗಿಲ್ಲ. ರಾಜಕಾಲುವೆಗಳ ತಡೆಗೋಡೆಗಳು, ಹಾಲಿ ಇರ್ತಕ್ಕಂಥ ತಡೆಗೋಡೆಗಳು, ಕಲ್ಲು ಕಟ್ಟಡ ತಡೆಗೋಡೆಗಳಿದೆ, ಅದನ್ನು ಪುನರ್ನಿರ್ಮಾಣ ಮಾಡೋದಕ್ಕೆ ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಂದಿರೋದು ವಿಕೋಪದ ಹೆಸರಲ್ಲಿ. ಈ ಹೆಸರಿನಲ್ಲಿ ವರ್ಲ್ಡ್ ಬ್ಯಾಂಕ್ಗೂ ಸುಳ್ಳು ಹೇಳಿ ಸಾಲ ತಂದು ಆ ಸಾಲಕ್ಕೆ ಟೆಂಡರ್ ಕರೆದು ಇಂಥ ಒಂದು ಕ್ಷೇತ್ರ ಇಂಥ ಗುತ್ತಿಗೆದಾರರಿಗೆ ಕೊಡಬೇಕು ಅಂತ ಇವರು ಆಜ್ಞೆ ಮಾಡಿ ಅದರ ಪ್ರಕಾರ ಅವರು ಹಣ ಕೊಟ್ಟು ಟೆಂಡರ್ಗಳಿಗೆ 5ರಿಂದ 10% ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಅಂತ ನಾನು
ಟೆಂಡರ್ ಓಪನ್ ಆಗೋದಕ್ಕೆ ಮುಂಚಿತವಾಗಿ ನಾನು ದೂರು ಕೊಟ್ಟಿದ್ದೇನೆ, ಇಂತಿಂಥ ಕ್ಷೇತ್ರ ಇಂತಿಂಥ ಗುತ್ತಿಗೆದಾರರು ಅಂತ. ಈಗ ನಾನು ಕೊಟ್ಟಿರ್ತಕ್ಕಂಥ ದೂರು ಸತ್ಯವಾಗಿದೆ, ಟೆಂಡರ್ ಓಪನ್ ಆಗಿದೆ. ನಾನು ಯಾವ ಹೆಸರುಗಳನ್ನ ಹೇಳಿದ್ದೀನೋ ಅದೇ ಗುತ್ತಿಗೆದಾರರು ಮಾತ್ರ ಟೆಂಡರ್ನಲ್ಲಿ ಭಾಗವಹಿಸಿದ್ದಾರೆ. 2,000 ಕೋಟಿನ ಕಾಮಗಾರಿಗಳಿಗೆ ಇಲ್ಲಿನ ಗುತ್ತಿಗೆದಾರ ಇನ್ನೊಂದು ಕ್ಷೇತ್ರಕ್ಕೆ, ಅಲ್ಲಿನ ಗುತ್ತಿಗೆದಾರ ಇನ್ನೊಂದು ಕ್ಷೇತ್ರ. ನಾನು ರಾಜ್ಯಪಾಲರ ಮನೆಯಿಂದ ದೂರು ಕೊಟ್ಟು ಹೊರಗಡೆ ಬಂದಾಗ ನಾನು ಹೇಳಿದ್ದೆ, ಮಾದೇವಪುರ ಕಾಮಗಾರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಸ್ಟಾರ್ ಚಂದ್ರರವರು ಇದು ಟೆಂಡರ್ನಲ್ಲಿ ಅವ್ರಿಗಾಗಿದೆ ಅಂತ ನಾನು ಮೊದಲೇ ಹೇಳಿದೆ. ಅದು ಸತ್ಯ ಆಗಿದೆ. ಅದೇ ರೀತಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಎಲಿಜಿಬಲ್ಲೇ ಆಗದೇ ಇರೋಂಥ ವ್ಯಕ್ತಿ, ಕೆನಾಲ್ ವರ್ಕ್ ಮಾಡೋಂಥ ವ್ಯಕ್ತಿನ ಕರ್ಕೊಂಡು ಬಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾಮಗಾರಿ ಕೊಟ್ಟಿದ್ದಾರೆ BSR ಕನ್ಸ್ಟ್ರಕ್ಷನ್ಗೆ ಅಂತ ಹೇಳಿದ್ದೆ. ಅದು ನಿಜ ಆಗಿದೆ. BSR ಕನ್ಸ್ಟ್ರಕ್ಷನ್ ನಾನು ಹೇಳಿದ್ದು ನಿಜ ಆಗಿದೆ. ಈಗ ಟೆಕ್ನಿಕಲ್ ಬಿಡ್ ಓಪನ್ ಆಗಿದೆ. ಟೆಕ್ನಿಕಲ್ ಬಿಡ್ಡಲ್ಲಿ ನಾನು ಯಾವ ಹೆಸರು ಹೇಳಿದ್ನೋ ಅಷ್ಟೇ ಹೆಸರಿದೆ. ಸತ್ಯ ಇದೆ, ನಾನು ಯಾವುದು ಸುಳ್ಳು ಹೇಳಿಲ್ಲ. ಭ್ರಷ್ಟಾಚಾರ ನಡೆದಿರೋದು ನನ್ನ ಗಮನಕ್ಕೆ ಬಂದಿದೆ, ನಾನು ಹೇಳಿದ್ದೆ. ಇವತ್ತಿಗೆ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿಲ್ಲ. ಆದರೆ ಫೈನಾನ್ಷಿಯಲ್ ಬಿಡ್ ಓಪನ್ ಆದರೆ ಇಡೀ 2,000 ಕೋಟಿಗೆ 5ರಿಂದ 10% ಅಬೋ ಇದೆ. ಅದನ್ನೇ ನೀವು ಪ್ರಾಮಾಣಿಕವಾಗಿ ನೀವು ಇದರಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ದಿದ್ರೆ ಇವತ್ತು 10%, 10% ಬಿಲೋ ಹೋಗ್ತಾ ಇತ್ತು. ಇದಕ್ಕೆ ಯಾರು ಲಾಸ್ ಆಗೋದಕ್ಕೆ ಕಾರಣ? 10% ಬಿಲೋ ಹೋಗ್ಬೇಕಾರೋದಕ್ಕೆ 10%, 5ರಿಂದ 10% ಎಬೋ ಕೊಟ್ಟಿದ್ದೀರಿ. ಫೈನಾನ್ಷಿಯಲ್ ಬಿಡ್ ಇನ್ನು ಓಪನ್ ಆಗಿಲ್ಲ. ನಾನು ಹೇಳಿರೋ ಸತ್ಯ. ಗುತ್ತಿಗೆದಾರರು ಸಭೆ ನಡೆದಂಥ ಸಂದರ್ಭದಲ್ಲಿ ಕೆಲವು ಗುತ್ತಿಗೆದಾರರು ಅದರಲ್ಲಿ 15% ಕೇಳಿದಾಗ ಅವ್ರು 10% ಕೊಡ್ತೀನಿ ಅಂದಾಗ, ಇಲ್ಲ ನೀನು ಹಂಗಾರೆ ಬಿಟ್ಬಿಡು, ಅವ್ನು 15 ಕೊಡ್ತಾನೆ, ಅವನು ಹಾಕ್ಕೊಳ್ಳಿ, ನೀನು ಇದಕ್ಕೆ ಹಾಕಬಾರ್ದು, ಇದರಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿದಾಗ ಅದು ವಿಷಯ ಸಂಪೂರ್ಣವಾಗಿ ಹೊರಗಡೆ ಬಂದಿದೆ. ಅದನ್ನು ನಾನು ರಾಜ್ಯಪಾಲರ ಗಮನಕ್ಕೆ ತಂದಿದ್ದೆ. ನಾನು ಮಾಡಿದ ತಪ್ಪೇನು? ಸತ್ಯನ ಹೇಳೋದೇ ತಪ್ಪ? ಅದಕ್ಕೆ ಅವನು ಯಾವನೋ ಚೆಂಗ್ಳು. ಚೆಂಗ್ಳಿಗೆ ಆ ಪದ ಏನು ಅರ್ಥ ಬರುತ್ತೆ ಅಂದರೆ, ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ, ಆಸಕ್ತಿ, ನಿಷ್ಠೆ, ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಬದಲಾವಣೆ, ವಿಲಕ್ಷಣ ಕಲ್ಪನೆ. ಇದಕ್ಕೋಸ್ಕರ ನಾವು ಚೆಂಗ್ಳು ಅಂತ. ಜೊತೆಯಲ್ಲಿ ಯಾವುದೇ ವೃತ್ತಿಗೆ ಅಂಟಿಕೊಳ್ಳದೆ ಆದರೆ ಗುರಿಯಿಲ್ಲದ ರೀತಿಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ಯೋಗ್ಯತೆ, ಇದಕ್ಕೆ ನಾವು ಚೆಂಗ್ಳು ಅಂತೀವಿ. ನಾನೇನು ತಪ್ಪು ಮಾಡಿದ್ದೀನಿ? ಕರೆಕ್ಟಾಗೇ ಇದ್ದೀನಲ್ಲ? ಕಾಂಗ್ರೆಸ್ ಪಕ್ಷ ಬಿಟ್ಟ ಮೇಲೆ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಪ್ರಾಮಾಣಿಕವಾಗಿ ನಾನಿದ್ದೇನೆ. ನಾನೇನಾದರೂ ಹೋಗಿದ್ದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದು, ರಾಹುಲ್ ಗಾಂಧಿನ ಭೇಟಿ ಮಾಡೋದು, ಥಟ್ಟನೆ ಅಂತ ಇದರಲ್ಲಿರೋದು ಚೆಂಗ್ಳು ಅನ್ನೋದು. ರಾಹುಲ್ ಗಾಂಧಿನ ಭೇಟಿ ಮಾಡೋದು, ಸೋನಿಯಾ ಗಾಂಧಿನ ಭೇಟಿ ಮಾಡೋದು, ನಾನು ಕಾಂಗ್ರೆಸ್ಸಲ್ಲಿದ್ದೆ ನೀವು ಸಿದ್ದರಾಮಯ್ಯನಿಗೆ ಹೇಳಿ ಅನ್ನೋದು, DK ಶಿವಕುಮಾರ್ಗೆ ಹೇಳಿ ಅನ್ನೋದು ಏನಾದರೂ ಮಾಡಿದ್ದೀನಾ? ನಾನು ಮಾಡಿಲ್ವೇ? ನನಗೆ ಚೆಂಗ್ಳು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ. ನಿಜವಾದ ಚೆಂಗ್ಳು ಯಾರು ಅಂದರೆ ಅದು ನಮ್ಮ DK ಶಿವಕುಮಾರ್. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ
ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಥಟ್ ಬದಲಾವಣೆ. ಅಲ್ಲಿಂದ ಮತ್ತೆ ಬರೋದು. ಪ್ರಧಾನಮಂತ್ರಿಗಳು ಬಂದಾಗ ನರೇಂದ್ರ ಮೋದಿ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸ್ಥಾನ ಏನು ಅಂದರೆ ಆಹ್ವಾನ ಮಾಡೋದು, ಸ್ವಾಗತ ಮಾಡೋದು. ಇದು ಆ ಸ್ಥಾನಕ್ಕೆ, ಆ ಪದವಿಗೆ ಇರ್ತಕ್ಕಂಥ ಗೌರವ. ಇವರು ಕಾರ್ಯಕರ್ತರ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಬೇರೆ ಕಡೆಯಿಂದ ಬಂದು ಹೊರಡುವಾಗ ಅಥವಾ ಬರೋವಾಗ ಲೈನಪ್ಪಲ್ಲಿ ನಿಂತ್ಕೊಳ್ತಾರೆ. ನೋಡಿದ್ದೀರಾ ಯಾರಾದರೂ ಈ ಥರದ್ದು? ಲೈನಪ್ ಬೊಕ್ಕೆ ಹಿಡ್ಕೊಂಡು ನಿಂತಿರ್ತಾರೆ ಪ್ರಧಾನಮಂತ್ರಿ ಕೂಡ. ಇವರು ನಿಜವಾದ ಈ ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದರೂ ಒಬ್ಬರಿದ್ರೆ ಅದು ಡಿ ಕೆ ಶಿವಕುಮಾರ್, ಅದು ನಾನಲ್ಲ. ಜೊತೆಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ವ್ಯಕ್ತಿ. ನಿಜ, ಬೆಂಗಳೂರು ನಗರಕ್ಕೆ ಇವಾಗ 2 ವರ್ಷ ತುಂಬೋಯ್ತು ಇವರು ಉಪಮುಖ್ಯಮಂತ್ರಿ ಆಗಿ. ಏನು ಸಾಧನೆ ಮಾಡಿದ್ದಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ? ಇವರು ಸಾಧನೆ ಕೊಡುಗೆ 2 ವರ್ಷದ ಒಂದು ಪಟ್ಟಿ ಬಿಡುಗಡೆ ಮಾಡಿ. ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಈ ಒಂದು ಕಾಮಗಾರಿನ DPR ಮಾಡಿದ್ದು ನಾನು, ಅಂದಾಜು ಪಟ್ಟಿ ಮಾಡಿಸಿದ್ದು ನಾನು, ಇವತ್ತು ಈ ಕಾಮಗಾರಿನ ಪ್ರಾರಂಭ ಮಾಡಿದ್ದೀನಿ ಅಂತೇಳಿ ಸಾಕು. ಗುದ್ದಲಿ ಪೂಜೆ, ಉದ್ಘಾಟನೆ ಬೇಡ, ಗುದ್ದಲಿ ಪೂಜೆ ಮೊನ್ನೆ ಮಾಡಿದ್ರು. ಬೆಂಗಳೂರೆಲ್ಲ ಒಂದು ಜಾತ್ರೆ ಮಾಡಿದ್ರು. ಅದು ಸರ್ಕಾರದ ಕಾರ್ಯಕ್ರಮ ಆಗಿರಲಿಲ್ಲ. ಪಾಪ ಇವರು ಏನೋ ಮಾಡಿಬಿಡ್ತಾರೆ, ಮುಂದಕ್ಕೆ ನನಗೇನೋ ಆಗತ್ತೆ, ನಿನಗೆ ಸೀಟ್ ಕೊಡ್ತೀನಿ ಕೌನ್ಸ್ಲರ್ ಆಗು, ನಿನಗೆ ಸೀಟ್ ಕೊಡ್ತೀನಿ ಕೌನ್ಸ್ಲರ್ ಆಗು ಅಂದರೆ ಪಾಪ ಕೌನ್ಸ್ಲರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಫ್ಲೆಕ್ಸ್ ಕಟ್ಟಿದೇ ಕಟ್ಟಿ ಪಾಪ ಈಗಾಗಲೇ ಸುಸ್ತಾಗ್ಬಿಟ್ಟವ್ರು ಅವ್ರು ಕೌನ್ಸ್ಲರ್ ಆಗೋ ಆಸೆನ. ಈ ಕಡೆ ಎಲೆಕ್ಷನ್ನೂ ಇಲ್ಲ. ಅವ್ರುಗಳನ್ನ ಇಟ್ಕೊಂಡು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದು. 964 ಕಿಲೋಮೀಟ್ರು ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಇವರು ಮೊನ್ನೆ ಪೂಜೆ ಮಾಡಿದ್ದಾರೆ, ಗುದ್ಲಿ ಪೂಜೆ ಅಂತೇಳಿ. ಎಷ್ಟು ಕಿಲೋಮೀಟ್ರು? ತ್ಯಾಪೆ ಹಾಕೋ ಕೆಲಸಕ್ಕೆ ಇವ್ರು ಗುದ್ಲಿ ಪೂಜೆ ಮಾಡಿರೋದು RR ನಗರದಲ್ಲಿ. BL ಸರ್ಕಲಿಂದ ಉತ್ರಳ್ಳಿ ರಿಂಗ್ ರೋಡ್ವರೆಗೂ ಗುಂಡಿಗಳು ಎಲ್ಲೆಲ್ಲವೇ ಹುಡುಕ್ರಪ್ಪ, ಹುಡುಕ್ಬಿಟ್ಟು ಮುಚ್ಚಿರಿ ಅಂತ ಹೇಳೋದಕ್ಕೆ ಒಂದು ಉಪಮುಖ್ಯಮಂತ್ರಿ ಬಂದು ಪೂಜೆ ಮಾಡೋದು. ಎಲ್ಲಾದರೂ ಕೇಳಿದ್ದೀರಾ? ಎಲ್ಲಾದರೂ ನೋಡಿದ್ದೀರಾ? ಪಾಟ್ ಹೋಲ್ಸ್ ಗುಂಡಿ ಮುಚ್ಚೋದಕ್ಕೆ, ಪ್ಯಾಚ್ ವರ್ಕ್ ಮಾಡೋದಕ್ಕೆ RR ನಗರದಲ್ಲಿ ಉಪಮುಖ್ಯಮಂತ್ರಿ. ಪಾಪ ಅದನ್ನ ಕೆಲವರು ಫ್ಲೆಕ್ಸ್ ಕಟ್ಕೊಂತಾರೆ. ಅದು ಯಾವ ರೇಂಜಿಗೆ ಕಟ್ತಾರೆ ಅಂದರೆ, ಈ ಶೋಲೆ ಪಿಕ್ಚರಲ್ಲಿ ಸಿನಿಮಾ 70mm ಸಿನಿಮಾ, ಆ ಸಿನಿಮಾದಲ್ಲಿ ಒಂದು ಕಡೆ ಗಬ್ಬರ್ ಸಿಂಗು, ಒಂದು ಕಡೆ ಅಮಿತಾಬ್ ಬಚ್ಚನ್, ಒಂದು ಕಡೆ ಧರ್ಮೇಂದ್ರ, ಒಂದು ಕಡೆ ಹೇಮಾ ಮಾಲಿನಿ. ಶೋಲೆ 70mm ಆ ಥರ ಫ್ಲೆಕ್ಸ್ ಕಟ್ತಾವ್ರೆ ಎಲ್ಲ ಕಡೆ. ಯಾವ ಥರ? ಶೋಲೆ ಪಿಕ್ಚರ್ ನೋಡಿದ್ದೀರಾ ನೀವು? ಈಗ RR ನಗರದಲ್ಲಿ ಓಡ್ತಾ ಇರೋದು ಇದೆ ಶೋಲೆ ಪಿಕ್ಚರ್ 70mm ಫ್ಲೆಕ್ಸು. ನಾನು ಶೋಲೆ ಪಿಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಪ್ಪ. ಆ ಫ್ಲೆಕ್ಸ್ ನೋಡಿದಾಗ ನನಗೆ ಅನಿಸಿದ್ದು, ಒಬ್ಬರು ಗಬ್ಬರ್ ಸಿಂಗ್ ಥರನೇ ಇದ್ದಾರೆ, ಒಬ್ಬರು ಅಮಿತಾಬ್ ಬಚ್ಚನ್ ಥರನೇ ಇದ್ದಾರೆ, ಇನ್ನೊಬ್ಬರು ಹೇಮಾ ಮಾಲಿನಿ ಥರನೇ ಇದ್ದಾರೆ. ನಾನೇನು ಮಾಡಲಪ್ಪ, ನನ್ನನ್ನು ಆಹ್ವಾನ ಇಲ್ಲ. ನನ್ನ ಕ್ಷೇತ್ರದ ಕಾಮಗಾರಿ, ಸರ್ಕಾರದ ಕಾಮಗಾರಿಗೆ ಅಧ್ಯಕ್ಷ ವಹಿಸಬೇಕಾಗಿರೋದು ಒಬ್ಬ ಶಾಸಕ. ಆದರೆ ಶಾಸಕ ಇಲ್ಲ ಇಲ್ಲಿ. ಈ 70mm ಪಿಕ್ಚರ್ ಓಡ್ತಾ ಇತ್ತು. ಏನು ಮಾಡೋಣ? ನನಗೆ ಕೇಳೋರು ಇಲ್ಲ, ಕರೆಯೋರು ಇಲ್ಲ. ಟ್ಯಾಪೆ ಕೆಲಸಕ್ಕೆ ಫ್ಲೆಕ್ಸ್ಗಳು ಕಟ್ಟಿರೋದು ಇದು. ಇನ್ನೂ ಒಂದಷ್ಟು ಫ್ಲೆಕ್ಸ್ಗಳೈತೆ BL ರೋಡಲ್ಲಿ. ನೋಡ್ರಿ, BL ಸರ್ಕಲ್ ಇದೆಯಲ್ಲ, ನೀವು ಅಲ್ಲೂ ನೋಡ್ಬೋದು. ನೀವು ಅದನ್ನು ನೋಡಿದ್ರೆ ಮುನಿರತ್ನ ಹೇಳಿದ್ದೇನಾದ್ರು ಸುಳ್ಳು ಅನ್ನಂಗಿದ್ರೆ ಇವತ್ತು ನಿಮ್ಮ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಶೋಲೆದು ಫ್ಲೆಕ್ಸ್ಗಳು ಓಪನ್ ಮಾಡಿ, ಪೋಸ್ಟರ್ಗಳನ್ನ. 70mm ಅದು. ಇದು ಇವತ್ತು RR ನಗರದಲ್ಲಿ ಆಗ್ತಾ ಇರೋದು.
ಟನಲ್ ವರ್ಕ್ ಬಗ್ಗೆ ಪಾಪ 9 ಕೋಟಿ DPR ಮಾಡೋಕ್ಕೆ. ಅಲ್ಲಿ ಯಾವುದೋ ಬೇರೆ ರಾಜ್ಯದ್ದು DPRನ ಯಥಾವತ್ತು ಜೆರಾಕ್ಸ್ ಹಾಕಿ ಕೊಟ್ಬಿಟ್ಟವ್ರು 9 ಕೋಟಿ ತಿನ್ಬಿಟ್ಟು. ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ, ಟನಲ್ ವರ್ಕ್ ಮಾಡೋದಕ್ಕೆ 4 ಜನನ ನೇಮಿಸಿದ್ದಾರೆ. ಅಲ್ರಿ, RR ನಗರ ಆರ್ಚ್ ನಿಂತೋಗಿದೆ, ಹೊಸಕೆರಳ್ಳಿ ಆ ಬ್ರಿಡ್ಜ್ ನಿಂತೋಗಿದೆ, ಕೆಂಗುಂಟೆ ಬ್ರಿಡ್ಜ್ ನಿಂತೋಗಿದೆ, BDA ಕಾಂಪ್ಲೆಕ್ಸ್ ಬ್ರಿಡ್ಜ್ ನಿಂತೋಗಿದೆ, HMT ಬ್ರಿಡ್ಜ್ ನಿಂತೋಗಿದೆ, ಜಾಲಹಳ್ಳಿ ಕ್ರಾಸ್ ನಿಂತೋಗಿದೆ. ನಿಂತೋಗಿರೋ ಕಡೆ ಈ ಗಮನ ಹರಿಸ್ರಿ ಅಂದರೆ ಟನಲ್ ಮಾಡ್ತಾರೆ. ಇವ್ರನ್ನ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ. ಇನ್ನು ಇದು ಬೇರೆ ಒಂದು ಬ್ರಾಂಡ್ ಬೆಂಗಳೂರು 1 ಲಕ್ಷ ಕೋಟಿ. ಹೊಟ್ಟೆಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆವು, ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ, ಇಲ್ಲಿ 1 ಲಕ್ಷ ಕೋಟಿ. ಏನನ್ನ ಬೆಂಗಳೂರು ಬಗ್ಗೆ ಗೊತ್ತಿಲ್ಲ ಇದ್ದಿದ್ರೆ ಇವ್ರು ಹೇಳಿದ್ರು ನಾವು ಕೇಳ್ಬೋದಾಗಿತ್ತು. ನೋಡೋಣ. ಟನಲ್ ವರ್ಕ್ ಮೊನ್ನೆ ಸಭೆಯಲ್ಲಿ ಹೇಳಿದ್ದೀನಿ, ಟನಲ್ ವರ್ಕ್ ಏನಾರು ಆಗ್ಬಿಟ್ರೆ 7 ಅದ್ಭುತಗಳಲ್ಲಿ 8ನೇ ಅದ್ಭುತ. ಸೂರ್ಯ ಚಂದ್ರ ಇರೋವ್ರಿಗೆ ಇದಾಗಲ್ಲ ಅಂತ ನಾನು ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೆ, ಪಾಪ ಮಾಡಲಿ. ಈಗ ರಾಜಕಾಲುವೆಗೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಆ ದಾಖಲೆ ಬಂದಿದ್ದ ತಕ್ಷಣ ಗವರ್ನರ್ ಅವರ ಅನುಮತಿ ಕೇಳ್ತೀನಿ ಪ್ರಾಸಿಕ್ಯೂಷನ್ಗೆ. ಇದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಟೆಂಡರ್ ಓಪನ್ ಆದರೆ 5ರಿಂದ 10% ಇವತ್ತು ನಿಮ್ಮ ಮಾಧ್ಯಮನೇ ನಾಳೆ ನ್ಯಾಯಾಲಯದಲ್ಲಿ ಸಾಕ್ಷಿ. ಇವತ್ತು ನಿಮ್ಮ ಹತ್ರ ಏನು ಮಾತಾಡ್ತಾ ಇದ್ದೀನಿ ಇದು ಸಾಕ್ಷಿಯಾಗಿ ಪರಿಗಣಿಸಬೇಕಾಗತ್ತೆ. ಫೈನಾನ್ಷಿಯಲ್ ಬಿಡ್ ಇನ್ನೂ ಓಪನ್ ಆಗಿಲ್ಲ. ಟೆಕ್ನಿಕಲ್ ಬಿಡ್ ನಾನು ಹೇಳಿದ್ದಾಗಿದೆ. ಅದಕ್ಕೆ ಅದು ಓಪನ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ED, CBI, ಗವರ್ನರ್, ಲೋಕಾಯುಕ್ತ ಎಲ್ಲ ಕಡೆ ಕೊಟ್ಟಿದ್ದೀನಿ. ನೋಡೋಣ. ಬೆಂಗಳೂರು ನಗರದ ದುಡ್ಡು ಆಂಧ್ರ ಗುತ್ತಿಗೆದಾರರು ಹೋಗೋದಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ನಮ್ಮ ರಾಜ್ಯದ ಗುತ್ತಿಗೆದಾರರು ಇವತ್ತು ಮನೆ ಮಠ ಮಾರಿಕೊಂಡು ಇವತ್ತು ನಿಲ್ಲಕ್ಕೆ ನೆಲೆ ಇಲ್ಲದೆ ಇರೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಆ ಗುತ್ತಿಗೆದಾರರಿಗೆ ರಕ್ಷಣೆ ಕೊಡಬೇಕು. ಇಲ್ಲಿನ ಗುತ್ತಿಗೆದಾರರು ಕಾಮಗಾರಿಗಳು ಮಾಡಬೇಕು. ನಿಮ್ಮ ಹಣದ ವ್ಯಾಮೋಹಕ್ಕೆ ಪರ ರಾಜ್ಯದ ಗುತ್ತಿಗೆದಾರಗಳನ್ನ ತಂದು ಇಲ್ಲಿ ಬೆಳೆಸೋವಂಥ ಕೆಲಸ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಮತ್ತೆ ಪ್ರಶ್ನೆ? ನೋಡ್ರಿ, ನೀವು ಕೇಸ್ ಹಾಕಿದೆ ಅಂತ ನೀವು ಅಂದ್ಕೊಳ್ತೀರಿ. DK ಶಿವಕುಮಾರ್ ನನ್ನ ಬಾಂಧವ್ಯ ಸ್ನೇಹ ಇವತ್ತಿಂದಲ್ಲ, ಇದು ಗೊತ್ತಿರಲಿ. ನೀವು ಯಾರಾದರೂ ಏನಪ್ಪ ಮುನಿರತ್ನ MLA, DK ಶಿವಕುಮಾರ್ ಉಪಮುಖ್ಯಮಂತ್ರಿ, ಅದು ಸುಳ್ಳು. ನಾವಿಬ್ಬರು ಬೆಂಗಳೂರು ನಗರದಲ್ಲಿ ಓಡಾಡುವಾಗ ಇದ್ದಂಥ ವಾಹನಗಳು ಅಂಬಾಸೆಡ್ರು, ಫಿಯೇಟು, ಲ್ಯಾಂಬ್ರೆಟಾ, ವೆಸ್ಪಾ, ಬುಲೆಟು, ಜಾವ. ಇಷ್ಟೇ ಬೆಂಗಳೂರು. ಆವತ್ತಿನ ಸ್ನೇಹಿತರುಗಳು ನಾವು, ಇದು ಗೊತ್ತಿರಲಿ. ಇವತ್ತಿನ ಸ್ನೇಹಿತರಲ್ಲ. ನನ್ನ ವಯಸ್ಸು 21, DK ಶಿವಕುಮಾರ್ ವಯಸ್ಸು 21ನೇ ವಯಸ್ಸಿನಲ್ಲಿ ನಾವಿಬ್ಬರು ಸ್ನೇಹಿತರು. ಬಹುಶಃ DK ಶಿವಕುಮಾರ್ಗೆ ಬರೆದಂಥ ಆ ಬರಹ ಇದೆಯಲ್ಲ, ಹಣೆ ಬರಹ, ಬಿಲ್ ಗೇಟ್ಸ್ಗೂ ಬರೆದಿಲ್ಲ, ಬಿಲ್ ಕ್ಲಿಂಟನ್ಗೂ ಬರೆದಿಲ್ಲ, ಆದಾನಿಗೂ ಬರೆದಿಲ್ಲ, ಅಂಬಾನಿಗೂ ಬರೆದಿಲ್ಲ. ನನ್ನ ಕಣ್ಣೆದುರುಗಡೆ ಬೆಳವಣಿಗೆ. ಯಾವುದೋ ಪೂರ್ವ ಜನ್ಮದ ಪುಣ್ಯ, ಒಳ್ಳೆಯದಾಗಲಿ. ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು, ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಪರರಾಜ್ಯದವ್ರನ್ನ ಕರ್ಕೊಂಬಂದು ಟೆಂಡರ್ಗಳು ಕೊಡೋದು, ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಬಯಸೋದ್ರಲ್ಲಿ ನಾನು ಒಬ್ಬ ಇದ್ದೀನಿ. ಯಾಕಂದರೆ ನನ್ನ 21ನೇ ವಯಸ್ಸಿನ ಸ್ನೇಹಿತ. ಹಂಗಾಗಿ ಮುಂದಿಕಾರು ತಿದ್ಕೊಂಡ್ಲಿ ಅಂತ ಹೇಳ್ತಾ ಇದ್ದೀನಿ ಹೊರತು ಬೇರೆ ಯಾವ ಉದ್ದೇಶನಲ್ಲ. ನನಗೆ ಮಾಡಿದ್ದು ಪಾಪ ಕೃತ್ಯ ಇನ್ಯಾರಿಗೂ ಮಾಡೋದು ಬೇಡ. ವಿಧಾನಸೌಧದಲ್ಲಿ ರೇಪ್ ಆಗಿದೆ, ಪ್ರೂವ್ ಆಗ್ಬಿಟ್ಟಿದೆ ಅಂತಾರೆ. ಶಿವಕುಮಾರ್ ಅವ್ರಿಗೊಂದು ಮಾತು ಹೇಳ್ತೀನಿ, ನೀವು ದೈವ ಭಕ್ತರು, ನೀವು ಬಹಳ ಪೂಜೆಗಳು ಮಾಡಿ, ನಿಮಗೂ ಕುಟುಂಬ ಇದೆ, ನೀವು ಕರೆದ ಕಡೆ
ನಿಮ್ಮ ಕುಟುಂಬನ ಕರ್ಕೊಂಬನ್ನಿ, ನಾನು ಕರ್ಕೊಂಬರ್ತೀನಿ. ನಾನು ಪ್ರಮಾಣ ಮಾಡ್ತೀನಿ ಈ ಅತ್ಯಾಚಾರ ಮಾಡಿಲ್ಲ ಅಂತ. ನೀವು ಪ್ರಮಾಣ ಮಾಡಿ ಈ ಅತ್ಯಾಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನೂ ಮಾಡಿಲ್ಲ ಅಂತ ನೀವು ಹೇಳಿ ನೋಡ. ಆ ಭಗವಂತನಿಗೆ ಬಿಟ್ಬಿಡೋಣ. ನೀವು ಯಾವಾಗ ಯಾರ ಹತ್ರ ಹೋದ್ರಿ, ಯಾವಾಗ ರೇಪ್ ಕೇಸ್ ಕೊಡೋಕ್ಕೆ ಹೆಂಗೆ ಕುಮ್ಮು ಕೊಟ್ಟಿದ್ದೀರಿ, HIV ಕಥೆನ ಹೆಂಗೆ ಕಟ್ಟಿದ್ದೀರಿ, ಎಲ್ಲ ಗೊತ್ತಿದೆ, ಎಲ್ಲ ಪ್ರತಿಯೊಂದು ಗೊತ್ತಿದೆ. ನನ್ನನ್ನು ತೇಜೋವಧೆ ಮಾಡಿ ನೀವು ಏನು ಸಾಧನೆ ಮಾಡ್ತೀರಿ, ಏನು ಪ್ರಯೋಜನ? ನನ್ನ ಕುಟುಂಬಕ್ಕೆ ನಾನೇ ಮೊದಲು, ನಾನೇ ಕೊನೆ ರಾಜಕಾರಣ. ಇನ್ನೊಬ್ಬರಿಗೆ ಯಾರನ್ನ ಇರಬೇಕು ಅನ್ನೋ ಆಸೆ ಇದ್ದಿದ್ರೆ ನೀವು ನನಗೆ ಏನನ್ನ ದ್ವೇಷ ಸಾಧಿಸ್ಬೋದು. ನಾನೇ ಕೊನೆ. ನನ್ನ ಮೇಲೆ ಇಂಥದ್ದು ಮಾಡಬಾರ್ದಾಗಿ. ದೇವರು ನಿಮಗೆ ಕ್ಷಮಿಸಲ್ಲ. ಈಗಲೂ ಹೇಳ್ತೀನಿ, ತಿದ್ದುಕೊಳ್ಳಿ. ಇವತ್ತು ನನಗೆ ಮಾಡಿರೋದು ನಾಳೆ ಇದು ನಿಮ್ಮ ಕುಟುಂಬಕ್ಕೆ ಆಗಲ್ಲ ಅನ್ನೋದನ್ನು ಮರಿಬೇಡ್ರಿ. ನಿಮ್ಮ ಕಣ್ಣೆದುರುಗಡೆ ಆಗಿಲ್ಲ ಅಂದರೂ ನೀವು ಮರೆಯಾಗಿದ್ದ ದಿವಸ ಆದರೂ ಇದನ್ನು ಯಾರಾದರೂ ಒಬ್ಬರು ಅನುಭವಿಸ್ತಾರೆ. ಬೇಡ, ಬಿಟ್ಬಿಡಿ. ನ್ಯಾಯಯುತವಾದ ಜೀವನ ಮಾಡಿರಿ, ಒಳ್ಳೆ ರೀತಿಯಲ್ಲಿ ಮಾಡಿರಿ. ಇಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಂಥ ಆಲೋಚನೆಗಳನ್ನ ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಒಂದಾಗಿ ಪ್ರೀತಿಯಿಂದ ಬಾಳೋದು ಕಲಿ. 40 ವರ್ಷದ ರಾಜಕಾರಣಿ, 40 ಜನ MLA ಇಲ್ಲ ನಿಮ್ಮ ಜೊತೆ. ಇದು ನಿಮ್ಮ ರಾಜಕೀಯ, ಇದು ನೀವು ಬೆಳೆಸ್ಕೊಂಬಂದಿರೋ ಸ್ನೇಹ, ಇದು ನಿಮ್ಮ ರಾಜಕೀಯದ ಬೆಳವಣಿಗೆ. ದಯವಿಟ್ಟು ತಿದ್ದುಕೊಂಡು ಇನ್ನು ಮುಂದಕ್ಕಿಂತ ಸಣ್ಣ ಸಣ್ಣ ಆಲೋಚನೆ ಬಿಟ್ಟು ದೊಡ್ಡ ಮನುಷ್ಯರಾಗಿ ಬದುಕ್ರಿ. ನಿಮಗೂ 63-64 ವರ್ಷ ಆಗಿದೆ. ಈಗಾಗಲೇ ಕಿಡ್ನಿ ಅರ್ಧ ಹೋಗಿರುತ್ತೆ, ನನಗೂ ಅರ್ಧ ಹೋಗಿರುತ್ತೆ. ಇನ್ನು ಎಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕಬೇಕು, ನಾನು ಮಾತ್ರೆ ತಿಂದು ಬದುಕಬೇಕು. ಏನಕ್ಕೆ ಬೇಕು ಈ ಥರ ದ್ವೇಷ? ಈಗ ಮಾತ್ರೆ ಬಿಟ್ಟರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನು ಮಾತ್ರೆ ಬಿಟ್ಟರೆ ಬದುಕ್ತೀನಾ? ಬದುಕಲ್ಲ. ನನ್ನ ಮೇಲೆ ಯಾಕೆ ರೇಪ್ ಕೇಸ್ ಹಾಕ್ಸಿದ್ರಿ? ಸರಿನಾ ನೀವು ಮಾಡ್ತಾ ಇರೋದು? ಬಿಟ್ಬಿಡ್ರಿ, ಸಾಕು. ಏನಕ್ಕೆ ಬೇಕು? ಇನ್ನು ಮುಂದಕ್ಕಾದರೂ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ತೊಗೊಂಡೋಗಂಥದ್ದು ಮಾಡಿರಿ. ದ್ವೇಷ ಸಾಧನೆ ಮಾಡೋದು ಬಿಡ್ರಿ. ನೋಡಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಪಕ್ಷ ಆಯಾ ಕಾಲಕ್ಕೆ ಏನು ಕ್ರಮ ಕೈಗೊಳ್ಬೇಕು ಅದು ಕೈಗೊಳ್ಳಿ. ಇದು ಗೊತ್ತಿರಲಿ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ಮುನಿರತ್ನ, ಶಾಸಕನು ವಿಜೇಂದ್ರ ಅವರು, ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, CT ರವಿ ಅವರು, ಪ್ರತಿಯೊಬ್ಬರೂ ಸಹ ನಮ್ಮ ಪಕ್ಷದ ಮುಖಂಡರುಗಳೇ. ಮುನಿರತ್ನನ್ಗೆ ಅನ್ಯಾಯ ಆಗಿದೆ ಅನ್ನೋದು ಹೇಳದೇ ಇರೋದಕ್ಕೆ ಕಾರಣ ಎರಡೇ. ಪ್ರಕರಣ ಯಾವಾಗಲೂ ನ್ಯಾಯಾಲಯದಲ್ಲಿ ಇರುವಾಗ ಅದ್ರ ಮಧ್ಯೆ ಯಾರು ಪ್ರವೇಶ ಮಾಡ್ಬೋದು, ಅದ್ರ ಬಗ್ಗೆ ಮಾತನಾಡ್ಬೋದು. ಇದು ತಮಗೂ ಗೊತ್ತಿರಲಿ, ನನಗೂ ಗೊತ್ತಿಲ್ಲ. ಆಶ್ವಾಸನೆಗಳು ಏಕಾಂಗಿ ಆದಾಗ ಅವ್ರು ಏಕಾಂಗಿ ಆಗ್ತಾರೆ, ಆಶ್ವಾಸನೆಗಳು ಈಡೇರದೇ ಇದ್ದಾಗ ಅವ್ರು ಏಕಾಂಗಿ ಆಗ್ತಾರೆ. ಆಶ್ವಾಸನೆಗಳು ಜೀವಂತವಾಗಿ ಇಟ್ಟಿರೋವರೆಗೂ ಅವ್ರು ಏಕಾಂಗಿ ಆಗಲ್ಲ. ಆಶ್ವಾಸನೆಗಳು ಇನ್ನೂ ಸತ್ತಿಲ್ಲ, ಜೀವಂತವಾಗಿದೆ. ಅದು ಎಲ್ಲಿವರೆಗಿರುತ್ತೆ ಅಂದರೆ ಪಾಪ ಕೌನ್ಸಿಲರ್ ಎಲೆಕ್ಷನ್ವರೆಗಿರುತ್ತೆ. ಎಲೆಕ್ಷನ್ ಆದಮೇಲೆ ಸಂತ್ರಸ್ತರು ಆವಾಗೆಲ್ಲ ಬರ್ತಾರೆ, ಚುನಾವಣೆವರೆಗೂ ಬರಲ್ಲ. ಎಲ್ಲರೂ ಅಲ್ಲಿವರೆಗೂ ನಾವು ಕಾಯಬೇಕು. ಸಂತ್ರಸ್ತರು ವ್ಯತ್ಯಾಸ. ಪಾಪ ಚುನಾವಣೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಆ ಚುನಾವಣೆ ಬಂದ ಮೇಲೆ ಎಲ್ಲ ಸರಿ. ಬೇರೆ ನೋಡಿ, ST ಸೋಮಶೇಖರ್ ಅವರು ನನ್ನ ಭಾಳ ಆತ್ಮೀಯರು, ನನ್ನ ಸ್ನೇಹಿತರು. ಅವ್ರ ಬಗ್ಗೆ ಅಪಾರವಾದ ಗೌರವ, ಇವತ್ತಿಗೂ ಅಭಿಮಾನ. ಅವರು ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಕುಮಾರಣ್ಣನ ಮನೆ ಬಾಗಿಲಲ್ಲಿ ನಿಂತ್ಕೊಂಡು, ಕುಮಾರಣ್ಣನ ಮನೆ ಹತ್ರ ನಿಂತ್ಕೊಂಡವ್ರೆ. ಕುಮಾರಣ್ಣನ ಇವತ್ತ ಏನೋ ಬರೋ ಅಂತ ಮಾತಾಡೋ ಅಂತ ಒಂದು ಕಾಲ ಆಯಿತು. ಅದರಲ್ಲಿ ನಂದು ಯಾವುದೇ ಮಹಾ. ಆದರೂ ಅವ್ರು ನನ್ನ ಸ್ನೇಹಿತರು,
ಅವ್ರ ಬಗ್ಗೆ ಒಂದೇ ಮಾತು, ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ನಾನೇನು ಮಾತಾಡೋದು. ಬೆಂಗಳೂರು ಅಂದಿದ ತಕ್ಷಣ SBM ಅನ್ನೋರು SBM ಚಿತ್ರ ಆಗಿದ್ದೇಕೆ? KRS ಕಟ್ಟಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ನೇ ಯಾರೂ ನೆನೆಸ್ಕೊಳ್ಳಲ್ಲ. ಬೆಂಗಳೂರು ಕಟ್ಟಂತ ಕೆಂಪೇಗೌಡರು ನೆನೆಸ್ಕೊಳ್ಳಲ್ಲ. ವಿಧಾನಸೌಧ ಕಟ್ಟಂತ ಹನುಮಂತಿ ಅವರು ನೆನೆಸ್ಕೊಳ್ಳಲ್ಲ. ನಮ್ದು ಯಾವ ಲೆಕ್ಕ ಅದು? ರಾಜಕಾರಣದಲ್ಲಿ ಯಾರಾದರೂ ಭಾಳ ನನ್ನ ಸ್ನೇಹಿತ ಅಂದರೆ ಅವರಂಥ ಶತಮೂರ್ಖರು ಯಾರೂ ಇಲ್ಲ. ರಾಜಕಾರಣ ಯಾವ ಸ್ನೇಹಿತರು ಅಲ್ಲ, ಯಾವ ಶತ್ರುಗಳಲ್ಲ, ಯಾವ ಮಿತ್ರರು ಅಲ್ಲ. ಇದು ಗೊತ್ತಿರಲಿ. ಹೃದಯಾಂತರಾಳದಿಂದ. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ರಾಜಕಾರಣ ಇದೇನು ಇವತ್ತಿಂದ ಬರ್ತಾ ಇದೆ. ಮಹಾಭಾರತದಿಂದ ಹಿಡಿದು ರಾಮಾಯಣದಿಂದ ಹಿಡಿದು ಇವತ್ತವರೆಗೂ ಇದು ಹಿಂಗೆ ಬರ್ತಾ ಇದೆ. ಆವತ್ತಿಗೂ ಇತ್ತು, ಇವತ್ತಿಗೂ ಇತ್ತು. ಆವತ್ತಿಗೂ ಪಕ್ಷಪಾತ ಇತ್ತು, ಇವತ್ತಿಗೂ ಇದೆ. ಬೇರೆ ಸಾಕಾ? ಈಗಲೂ ನಾನು ಹೇಳಿದ್ದಷ್ಟೇ. ಈ ಮಟ್ಟಕ್ಕೆ ಬೆಳೆದು ಇನ್ನು ಮುಂದಕ್ಕೆ ಈ ಥರ ಸಣ್ಣತನ ಬಿಟ್ಟು ಒಳ್ಳೆಯದಾಗಲಿ ಅಂತ ಅವ್ರಿಗೆ ಬಯಸ್ತೀನಿ. ಥ್ಯಾಂಕ್ ಯು.